ಹಲೋ ಫ್ರೆಂಡ್ಸ್, ನಾನು ನಿಮ್ಮ ನಾಗರಾಜ್ ಸಂತೆಗುಡ. ನೀವು ನೋಡ್ತಾ ಇದ್ದೀರಾ ಸಂತೆಗುಡ ನಾಗರಾಜ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಬಾಯಂಡ್ರಾವಿ ಕಾಯ್ದಿಟ್ಟ ಅರಣ್ಯದಲ್ಲಿ ಇರುವಂಥ ವ್ಯೂ ಪಾಯಿಂಟನ್ನು ನಿಮಗೆ ತೋರಿಸಲಿಕ್ಕೆ ಒಬ್ಬನೇ ಬಂದು ವಿಡಿಯೋ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಹಾಗೆ ನನ್ನ ಸಬ್ಸ್ಕ್ರೈಬರ್ ಎಲ್ಲ ಸ್ನೇಹಿತರೆ ಏನಪ್ಪ ಅಂತಂದರೆ, ಬಾಂಡ್ರಾವಿ ಕಾಯ್ದಿಟ್ಟ ಅರಣ್ಯದಲ್ಲಿ ವ್ಯೂ ಪಾಯಿಂಟ್ ನಿಮಗೆ ತೋರಿಸಲಿಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ವ್ಯೂ ಪಾಯಿಂಟ್ಗೆ ಹೋಗೋ ಮುನ್ನ ನಿಮಗೆ ಸುಂದರವಾದ ಗಿಡ ಮರಗಳನ್ನು ತೋರಿಸ್ತೀನಿ ನೋಡಿ. ಇವುಗಳ ಹೆಸರು ಹಸಿನ ಮರಗಳು ಎಂದು ಕರಿತೀವಿ ನಮ್ಮ ಸೈಡು. ನಿಮ್ಮ ಕಡೆ ಏನಂತ ಕರೀತಾರೋ ಗೊತ್ತಿಲ್ಲ, ಗೊತ್ತಿದ್ರೆ ಕಮೆಂಟ್ ಮಾಡಿ. ಹಾಗೆ ಸ್ನೇಹಿತರೆ, ನೋಡ್ತಾ ಇರ್ಬೋದು ಎಷ್ಟು ಚೆಂದ ಕಾಣ್ತಾ ಇದ್ದಾವೆ ಈ ಗಿಡ ಮರಗಳೆಲ್ಲ. ಹಚ್ಚ ಹಸಿರಾಗಿ ಅದ್ಭುತವಾಗಿ ಕಾಣ್ತಾ ಇದ್ದಾವೆ. ನನ್ನಂತೂ ಪ್ರಕೃತಿನ ತುಂಬಾ ಇಷ್ಟಪಡ್ತೀನಿ ಸ್ನೇಹಿತರೆ. ನೀವು ಇಷ್ಟಪಡೋದಾದರೆ ಒಂದು ಲೈಕ್ ಹೊಡೀರಿ. ಇಷ್ಟು ಸುಂದರವಾದ ಕಾಡಲ್ಲಿ ಈ ಮರ ಒಂದೇ ಯಾಕೋ ಚಿಗುರ್ಕೊಂಡಿಲ್ಲ ಸ್ನೇಹಿತರೆ, ಏನೋ ಗೊತ್ತಿಲ್ಲ, ಇದಕ್ಕೇನು ಮಳೆ ಬಂದು. ಹಾಗೆ ಸ್ನೇಹಿತರೆ, ಇನ್ನೇನು ಟೈಮ್ ಆಯಿತು, ಒಂದು ಸಾರಿ ನೋಡ್ಕೊಂಬಿಡ್ರಿ ವ್ಯೂ ಇಲ್ಲಿಂದ ನೋಡಿ. ಇಲ್ಲಿ ನಮ್ಮ ಐರಾವತ ಪಾರ್ಕಿಂಗ್ ಮಾಡಿದ್ದೀನಿ. ಹಾಗೆ ಎಷ್ಟು ಅದ್ಭುತವಾಗಿ ಕಾಣ್ತಾ ಇದೆ ನೋಡಿ. ಇನ್ನೇನು ವ್ಯೂ ಪಾಯಿಂಟ್ಗೆ ಜರ್ನಿ ಮಾಡೋಣ ಸ್ನೇಹಿತರೆ, ಬನ್ನಿ ಹೋಗೋಣ ಕರ್ಕೊಂಡು. ಸ್ನೇಹಿತರೆ, ಬಾಂಡ್ರಾವಿ ಕಾಯ್ದಿಟ್ಟ ಅರಣ್ಯದಲ್ಲಿ ನಾನು ಇದ್ದೀನಿ. ವ್ಯೂ ಪಾಯಿಂಟ್ ಹತ್ರ ಕರ್ಕೊಂಡು ಹೋಗ್ತಾ ಇದ್ದೀನಿ. ನೋಡ್ತಾ ಇರಿ ಸ್ನೇಹಿತರೆ. ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸಂತೆಗುಡ ನಾಗರಾಜ್ ಯೂಟ್ಯೂಬ್ ಚಾನಲ್ನ. ಈಗ ನಿಮಗೆ ಇಲ್ಲಿ ಇರುವಂಥ ವ್ಯೂ ಪಾಯಿಂಟ್ ಎಲ್ಲ ತೋರಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸರಿ, ಸ್ಟಾರ್ಟ್. ಬ್ಯಾಕ್ ಕ್ಯಾಮ್ರಾ ಆನ್ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಸ್ನೇಹಿತರೆ. ಹೋಗ್ಲಿಕ್ಕೆ ದಾರಿ ಇದು. ಸ್ಟಾರ್ಟಿಂಗ್ ಒಂದು ತುಗ್ಲಿ ಮರ ಬರ್ತಾ ಇದೆ. ಈ ತುಗ್ಲಿ ಮರದಿಂದ ಹೀಗೆ ಹೋಗ್ತಾ ಇದ್ರೆ ಅಲ್ಲಿ ಎಕ್ಸಾಕ್ಟಲ್ಲಿ ಕಾಣ್ತಾ ಇದೆ ನೋಡಿ ವ್ಯೂ ಪಾಯಿಂಟು. ಇಲ್ಲೇ ಫ್ರೆಂಡ್ಸ್, ನನ್ನ ಯೂಟ್ಯೂಬ್ ಚಾನಲ್ಲು ಹಾಗೆ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಎಲ್ಲ ಕೇಳ್ತಾ ಇದ್ರು ವ್ಯೂ ಪಾಯಿಂಟ್ ವೀಡಿಯೋ ಮಾಡೋಣ ಅಂತೇಳಿ. ಅದಕ್ಕಾಗಿ ಈ ದಿನ ನಾನು ವ್ಯೂ ಪಾಯಿಂಟ್ ಹತ್ರ ಇದ್ದೀನಿ, ವೀಡಿಯೋ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ನನ್ನ ಸಬ್ಸ್ಕ್ರೈಬರ್ಗೋಸ್ಕರ, ನಾನು ಫಾಲೋ ಮಾಡಿರೋಂಥ ಇನ್ಸ್ಟಾಗ್ರಾಮ್ ಫ್ರೆಂಡ್ಸ್ಗೋಸ್ಕರ ನಾನು ಈಗ ಬಾಂಡ್ರಾವಿ ಕಾಯ್ದಿಟ್ಟ ಅರಣ್ಯದಲ್ಲಿ ವ್ಯೂ ಪಾಯಿಂಟ್ ಸ್ನೇಹಿತರೆ ನೋಡ್ತಾ ಇರ್ಬೋದು. ಈಗ ಎಕ್ಸಾಕ್ಟಲ್ಲಿ ವ್ಯೂ ಪಾಯಿಂಟ್ ಹತ್ರ ಹೋಗ್ತಾ ಇದ್ದೀನಿ. ಬಳ್ಳಾರಿ ಕಡೆಯಿಂದ ಎಲ್ಲರೂ ಬಂದಿರ್ತೀರ, ನೋಡಿರ್ತೀರ. ಬಳ್ಳಾರಿಯಿಂದನೂ ಭಾಳ ಜನ ಈ ವ್ಯೂ ಪಾಯಿಂಟ್ ವ್ಯೂವನ್ನು ನೋಡಲಿಕ್ಕೆ ಸುಮಾರು ಜನ ಬಂದಿದ್ದೀರ. ತುಂಬ ಹಚ್ಚ ಹಸಿರಾಗಿರುವಂಥ ನಾಡು, ತುಂಬಾ ಖುಷಿಯಾಗುತ್ತೆ. ಇಂಥ ಒಂದು ಪ್ಲೇಸು ನಮ್ಮ ಮೊಳಕಾಲ್ಮೂರು ತಾಲೂಕಲ್ಲಿ ಕಾಯ್ದಿಟ್ಟ ಅರಣ್ಯ ಅಂದರೆ ದೊಡ್ಡ ಫಾರೆಸ್ಟ್ ಸುದ್ದಿ ಇಲ್ಲೇ ಸಿಗೋದು ನಮ್ಮ ಮೊಳಕಾಲ್ಮೂರು ತಾಲೂಕಲ್ಲಿ. ಬೇರೆ ಕಡೆ ಎಲ್ಲಾದರೂ ಇದೆಯಂಗೋ ಗೊತ್ತಿಲ್ಲ, ಇದ್ದರೆ ಕಾಮೆಂಟ್ ಮಾಡಿ ಹೇಳಿ. ನಾನು ನೋಡಿರುವಂಥ ಫಾರೆಸ್ಟ್ ಅಂದರೆ ಇದೇ ನಮಗೆ ಸಿಕ್ಕಿರೋದು ನಮ್ಮ ಮೊಳಕಾಲ್ಮೂರು ಕ್ಷೇತ್ರದಲ್ಲಿ. ಹಾಗೆ ಏನಪ್ಪ ಅಂದರೆ ಸ್ನೇಹಿತರೆ, ಬಂಡೆ ಹತ್ತಬೇಕು. ಬಂಡೆ ಹತ್ತಿದ್ರೆ ಹತ್ತಕ್ಕೆ ದಮ್ ಬರ್ತಾಯಿದೆ ಸ್ನೇಹಿತರೆ. ಇಲ್ಲಿಂದ ಒಂದು ಸಾರಿ ವ್ಯೂ ತೋರಿಸ್ತೀನಿ, ನೋಡ್ಕೊಂಡ್ಬಿಡಿ. ನೋಡಿ ಸ್ನೇಹಿತರೆ, ಡಬಲ್ ವ್ಯೂ ಇಟ್ಟಿದ್ದೀನಿ. ಯಾಕಪ್ಪ ಅಂತಂದರೆ ಎಲ್ಲ ಎರಡು ಕಡೆ ಫ್ರಂಟ್ ಟು ಬ್ಯಾಕು ವಿಡಿಯೋ ರೆಕಾರ್ಡ್ ಆಗಲಿ ಅಂತೇಳಿ ಡಬಲ್ ವ್ಯೂ ಇಟ್ಟಿದ್ದೀನಿ. ಫ್ರೆಂಡ್ಸ್, ಇಂಥ ಒಂದು ಸುಂದರವಾದ ಪ್ಲೇಸ್ನ ಕೆಲವು ಕಿಡಿಗೇಡಿಗಳು ಹಾಳು ಮಾಡಿದ್ದಾರೆ ಸ್ನೇಹಿತರೆ. ನೋಡ್ತಾ ಇರ್ಬೋದು, ಅಲ್ಲೆಲ್ಲ ಕಿತ್ತಿ ಹೊಡೆದು ಹಾಕಿದ್ದಾರೆ ಕೆಳಗಡೆ. ಇದು ನಮ್ಮ ಸೊತ್ತು ಸ್ನೇಹಿತರೆ. ಈ ಥರ ಪರಿಸರ ಇದೆಲ್ಲ ನಮ್ಮ ಸೊತ್ತು, ನಾವು ಹಾಳು ಮಾಡ್ಕೋಬಾರ್ದು. ಇದು ಇಲ್ಲಿ ಕುಂತ್ರೆ ಎಷ್ಟು ಸಂತೋಷ ಆಗುತ್ತೆ ಗೊತ್ತಾ. ಇಂಥದನ್ನು ಒಂದನ್ನು ಹಾಳು ಮಾಡೋಕ್ಕೆ ಹೆಂಗೆ ಮನಸ್ಸು ಬಂತೇನೋ ಗೊತ್ತಿಲ್ಲ. ದಯವಿಟ್ಟು ಇಂಥ ಕೆಲಸಗಳು ಮಾಡಬೇಡಿ. ನಮ್ಮ ನಾಡು ಇದೆಲ್ಲ, ನಾವು ಹುಟ್ಟಿ ಬೆಳೆದಂಥ ನಾಡು, ನಮ್ಮ ಕರ್ನಾಟಕ ನಾಡು. ಚೆನ್ನಾಗಿ ಇಟ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಸ್ನೇಹಿತರೆ. ನೋಡ್ತಾ ಇರ್ಬೋದು, ಇದೆಲ್ಲ ನೋಡಿ, ಎಲ್ಲ ಪೀಸ್ ಆಗೋ ಥರ ಹೊಡೆದಿದ್ದಾರೆ. ಈ ಥರ ಒಂದು ಕೆಲಸ ಮಾಡೋಕ್ಕೆ ಹೋಗ್ಬೇಡಿ ದಯವಿಟ್ಟು. ಇದು ನಮ್ಮ ಏನು ಮಾತಾಡಬೇಕು ಅರ್ಥ ಆಗ್ತಾಯಿಲ್ಲ. ದಯವಿಟ್ಟು ಇಂಥ ಕೆಲಸಗಳು ಯಾರು ಮಾಡೋಕ್ಕೆ ಹೋಗಬೇಡಿ. ಹಾಗೆ ಇಲ್ಲಿ ಕುಡಿದು ಬಾಟ್ಲಿಗಳು ಹೊಡಿಯೋದು, ಆ ಥರ ಪ್ಲಾಸ್ಟಿಕ್ಗಳು ತಂದು ಸಿಕ್ಕಾಪಟ್ಟೆ ಪ್ಲಾಸ್ಟಿಕ್ ಬಿಸಾಕಿ ಹೋಗೋದು, ಈ ಥರ ಒಂದು ಕೆಲಸಗಳು ಇಲ್ಲಿ ಮಾಡಬೇಡಿ ಸ್ನೇಹಿತರೆ. ಇದು ನನ್ನ ರಿಕ್ವೆಸ್ಟ್ ಅಂದ್ಕೊಳ್ಳಿ. ಯಾಕಂದರೆ ಇದೆಲ್ಲ ನಮ್ಮ ಸೊತ್ತು, ನಮ್ಮ ಪರಿಸರ. ಇದೆಲ್ಲ ಪರಿಸರ ಇದ್ರೇ ನಾವು ಮನುಷ್ಯರು. ಹಾಗೆ ಪರಿಸರ
ಸಾರಿ ಪರಿಸರ ಇದ್ರೇ ಮನುಷ್ಯ ಅನ್ನೋನು ಚೆನ್ನಾಗಿರ್ತಾನೆ. ಮನುಷ್ಯ ಚೆನ್ನಾಗಿ ಮಾಡಬಾರ್ದು. ದಯವಿಟ್ಟು ಇದು ನಮ್ಮ ಸೊತ್ತು, ನಮ್ಮ ಪರಿಸರ ನಾಡು. ನಾವು ಇದನ್ನು ಚೆನ್ನಾಗಿ ಕಾಪಾಡ್ಕೊಳ್ಳೋಣ ಸ್ನೇಹಿತರೆ. ಹೀಗೆ ಈ ಅರಣ್ಯ ಇಲಾಖೆಯವರು ಆದಷ್ಟು ಇಲ್ಲಿ ಒಬ್ಬರು ಯಾವಾಗಲೂ ಇರಬೇಕು ಸ್ನೇಹಿತರೆ. ಯಾಕಂದರೆ ನೋಡಿ, ಈ ಥರ ಕಿಡಿಗೇಡಿಗಳು ಎಲ್ಲ ಒಡಿಸಿ ಹಾಳು ಮಾಡಿದರೆ ಈ ಥರ ಮಾಡಬಾರ್ದು. ಇದು ನಮ್ಮ ಸೊತ್ತು, ನಾವು ಚೆನ್ನಾಗಿ ಇಟ್ಕೋಬೇಕು ಇಲ್ಲಿ ಇರುವಂಥ ಪ್ಲೇಸ್ಗಳನ್ನ. ಯಾಕಂದರೆ ಇಲ್ಲಿಂದ ಒಂದು ಅದ್ಭುತವಾದ ವ್ಯೂ ಇದೆ ಸ್ನೇಹಿತರೆ. ನೋಡ್ತಾ ಇದ್ರೆ 2 ಕಣ್ಣು ಸಾಲದು, ಅಷ್ಟು ಗ್ರೀನರಿ ಕಾಣ್ತಾ ಇದೆ. ನಮ್ಮ ಮೊಳಕಾಲ್ಮೂರು ಕ್ಷೇತ್ರದಲ್ಲಿ ಇಂಥ ಕಾಯ್ದಿಟ್ಟ ಅರಣ್ಯ ಇದೆ, ಹಚ್ಚ ಹಸಿರಾಗಿ ಕಾಣ್ತಿದೆ ಅಂದರೆ ನಾವು ತುಂಬ ಖುಷಿ ಪಡಬೇಕು. ಈ ಥರ ಇಟ್ಕೋಬಾರ್ದು, ಈ ಥರ ವೇಸ್ಟ್ ಮಾಡೋದು, ಈ ಥರ ಹೊಡೆದಾಕೋದು, ಈ ಥರ ಮಾಡಬಾರ್ದು ಸ್ನೇಹಿತರೆ. ಇದು ನನ್ನ ರಿಕ್ವೆಸ್ಟ್. ಇಲ್ಲಿನ ವ್ಯೂ ಪಾಯಿಂಟ್ ಇಲ್ಲಿ ಕಾಣ್ತಾ ಇದೆ. ನಾನು ಇವತ್ತು ವ್ಯೂ ಪಾಯಿಂಟ್ ಹತ್ರ ಇದ್ದೀನಿ. ಏನಪ್ಪ ಅಂತಂದರೆ ಮೈಕಿಲ್ಲ, ಸಿಕ್ಕಾಪಟ್ಟೆ ಗಾಳಿ ಬರ್ತಾ ಇದೆ. ವಿಡಿಯೋ ಮಾಡ್ಲಿಕ್ಕೆ ಬಂದಿದ್ದೀನಿ ಸ್ನೇಹಿತರೆ. ನೀವೆಲ್ಲ ನೋಡ್ತಾ ಇದ್ದೀರಲ್ಲ, ಎಷ್ಟು ಅದ್ಭುತವಾಗಿ ಕಾಣ್ತಾ ಇದೆ ನೋಡಿ. ಸ್ನೇಹಿತರೆ, ಇಲ್ಲಿಗೆ ಈ ವಿಡಿಯೋ ಭಾಳ ಲೆಂತ್ ಅನಿಸುತ್ತೆ. ಲಾಸ್ಟ್ ಟೈಮ್ ಎಲ್ಲ ವಿಡಿಯೋ ವ್ಯೂ ನೋಡ್ಕೊಂಬಿಡಿ. ಮೇಲೆಯಿಂದ ಎಲ್ಲ ವ್ಯೂ ತೋರಿಸ್ತಾ ಇದ್ದೀನಿ ನೋಡಿ ಸ್ನೇಹಿತರೆ. ಎಷ್ಟು ಅದ್ಭುತವಾಗಿ ಕಾಣುತ್ತದೆ ಗ್ರೀನರಿ. ಇಲ್ಲಿಂದ ತುಂಬಾ ಸೊಗಸಾಗಿ ಕಾಣುತ್ತೆ. ಯಾವಾಗೇ ವ್ಯೂ ಪಾಯಿಂಟ್ಗೆ ಬನ್ನಿ, ಈ ಗುಂಡುಗಳು ಹತ್ತಿ ನೋಡಿದ್ರೆ ಎಲ್ಲ ಸುಂದರವಾಗಿ ಕಾಣುತ್ತೆ ಸ್ನೇಹಿತರೆ. ಇಲ್ಲಿ ಬಂದಮೇಲೆ ಒಂದು ಸಾರಿ ಟ್ರೈ ಮಾಡಿ. ಇಲ್ಲಿಂದ ನೋಡೋಕ್ಕೆ ತುಂಬ ಸೊಗಸಾಗಿ ಕಾಣುತ್ತೆ. ಎಲ್ಲ ವ್ಯೂ ಪಾಯಿಂಟು ಎಲ್ಲ ಹತ್ರ ಇರುವಂಥ ಎಲ್ಲ ವ್ಯೂವನ್ನು ಚೆನ್ನಾಗಿ ಆನಂದಿಸ್ಬೋದು ಸ್ನೇಹಿತರೆ. ಹಾಗೆ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಂತೆಗುಡ್ಡ ನಾಗರಾಜ ಯೂಟ್ಯೂಬ್ ಚಾನಲ್. ದಯವಿಟ್ಟು ಕಮೆಂಟ್ ಮಾಡಿ ನಿಮ್ಗೆ ಏನು ಅನಿಸುತ್ತೋ ಅದನ್ನು. ಇಲ್ಲಿಗೆ ವಿಡಿಯೋ